ಈಗ ನಾವು ತಮಿಳುನಾಡು ಚುನಾವಣೆಗೆ ಸಂಬಂಧಪಟ್ಟಂತೆ ಮಾಹಿತಿ ನೋಡೋಣ. ತಮಿಳುನಾಡಲ್ಲಿ ಮತ್ತೆ ಡಿಎಂಕೆ ಅಧಿಕಾರಕ್ಕೆ ಬರುತ್ತಾ ಅಂತ, ಡಿಎಂಕೆ ಅಬ್ಬರಾನ ಅಥವಾ ಎಐಎಡಿಎಂಕೆ ಅಚ್ಚರಿ? ಡಿಎಂಕೆ ಗೆಲುವು ಭವಿಷ್ಯವನ್ನ ಸಮೀಕ್ಷೆಗಳು ನುಡಿತಾ ಇದೆ. ಮೆಜಾರಿಟಿ ಆಫ್ ದ ಸಮೀಕ್ಷೆಗಳು ಡಿಎಂಕೆ ಬರಬಹುದು ಅಂತ ಹೇಳ್ತಿದ್ದಾರೆ. ಬಟ್ ಆಕ್ಸಿಸ್ ಮೈ ಇಂಡಿಯಾ ಕೊಟ್ಟಿರುವಂತಹ ಸಮೀಕ್ಷೆ ರಿಸಲ್ಟ್ ಎಲ್ಲರ ತಲೆ ಕೆಡಿಸಿದೆ. ಮತಗಳ ಇಬ್ಬಾಗದ ಆತಂಕದಲ್ಲಿ ಡಿಎಂಕೆ ಮತ್ತು ಎಐಡಿಎಂಕೆ ಇದೆ. ತುಂಬಾ ಆಶ್ಚರ್ಯ ಅನ್ಸೋದು ದಳಪತಿ ವಿಜಯ್ ಅವರಿಗೆ ಸಿಗ್ತಾ ಇರುವ ಟ್ರೆಂಡು ಮತ್ತು ಅದೊಂದು ಚರಿಷ್ಮಾ. ಸೊ ತಮಿಳುನಾಡು ರಾಜಕಾರಣದ ಚಿತ್ರಣ ಮತ್ತೊಮ್ಮೆ ಬದಲಾಗೋ ಹಂತದಲ್ಲಿ ಇದೆಯಾ? ಬದಲಾವಣೆಯ ಗಾಳಿ ಬೀಸ್ತಾ ಇದೆಯಾ? ಎಂಜಿಆರ್ ಜಯಲಲಿತಾರಂತೆ ಮೋಡಿ ಮಾಡ್ತಾರಾ ವಿಜಯ್? ಅಥವಾ ಈ ಹಿಂದೆ ವಿಜಯಕಾಂತ್, ಕಮಲ್ ಹಾಸನ್ ಕೂಡ ಹಿಂಗೆ ಅದೃಷ್ಟ ಪರೀಕ್ಷೆಗಿಳಿದು ಮುಖಭಂಗಕ್ಕೆ ಒಳಗಾಗಿದ್ರು. ಕಮಲ್ ಹಾಸನ್ ಅಂತೂ 0 ಸುತ್ತಿದ್ರು ಲೋಕಸಭೆ ಮತ್ತು ವಿಧಾನಸಭೆ ಎರಡರಲ್ಲೂ ಕೂಡ. ವಿಜಯಕಾಂತ್ ಜಸ್ಟ್ 6 ಸೀಟ್ಸು. ಇವ್ರದ್ದೇನ ಕತೆ ಅಂತ ಈಗ ಒಂದಷ್ಟು ಹೈಲೈಟ್ ಪಾಯಿಂಟ್ಸನ್ನು ಹೇಳ್ಬಿಡ್ತೀವಿ ನಿಮಗೆ. ತಮಿಳುನಾಡಲ್ಲಿ ಮತ್ತೆ ಡಿಎಂಕೆ ಅಧಿಕಾರಕ್ಕೆ ಏರೋ ಬಗ್ಗೆ ಸುಳಿವು ಎಕ್ಸಿಟ್ ಪೋಲ್ಗಳು ಕೊಡ್ತಾ ಇದೆ. ಯಾಕಂದರೆ ಜನಕಲ್ಯಾಣ ಯೋಜನೆಗಳನ್ನು ಅವ್ರು ತಂದಿದ್ದಾರೆ, ಅದು ಅವ್ರ ಕೈ ಹಿಡಿಯುತ್ತೆ ಅಂತ. ಎಲ್ಲ ಸಮೀಕ್ಷೆಗಳಲ್ಲಿ ಆಕ್ಸಿಸ್ ಮೈ ಇಂಡಿಯಾ ಒಂದು ಬಿಟ್ಟು ಎಲ್ಲ ಸಮೀಕ್ಷೆಗಳಲ್ಲಿ ಡಿಎಂಕೆ ರಿಟರ್ನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಡಿಎಂಕೆನಲ್ಲಿ ಸ್ಟಾಲಿನ್ ಅನ್ನೋದು ಒಂದು ನೋನ್ ಫೇಸು. ಎಐಡಿಎಂಕೆ ಕಂಪೇರ್ ಮಾಡಿದ್ರೆ ಜನಕ್ಕೆ ಬೇರೆ ಆಪ್ಷನ್ ಇಲ್ಲ ಅನ್ನೋದು ಈ ಸಮೀಕ್ಷೆಗಳ ವಾದ. ಬಟ್ ವಿಜಯ್ ಅವರ ಪರವಾಗಿ ಆಕ್ಸಿಸ್ ಮೈ ಇಂಡಿಯಾ ದೊಡ್ಡ ನಂಬರನ್ನು ಕೊಟ್ಟಿದೆ. ಸೊ ಕಿಂಗ್ ಮೇಕರ್ ಆಗ್ತಾರಾ ವಿಜಯ್ ಅಥವಾ ಕಿಂಗೇ ಆಗ್ತಾರಾ? ಕಿಂಗ್ ಮೇಕರ್ ಅಂದರೆ ಒಂದು ಹಂಗ್ ಅಸೆಂಬ್ಲಿ ಬಂದು ಇವ್ರ ಹತ್ರ ಒಂದು 20-25 ಸೀಟ್ ಬಂತು ಅಂತ ಇಟ್ಕೊಳ್ಳೋಣ. ಆಗ ಡೆಫಿನೆಟ್ಲಿ ಇವರು ಕಿಂಗ್ ಮೇಕರ್ ಆಗ್ತಾರೆ. ಆ ಥರದ್ದು ಚಾನ್ಸಸ್ ಇದೆಯಾ? ಹಂಗೇನಾದರೂ ಇವರು ವೋಟ್ ಶೇರು ಸೀಟ್ಸಲ್ಲಿ ದೊಡ್ಡ ಇತಿಹಾಸನ ಬರೆದ್ರೆ ರಾಜಕೀಯ ಭವಿಷ್ಯ ಉಜ್ವಲ ಅಂತ. ಅಣ್ಣಾ ಡಿಎಂಕೆಗೆ 22ರಿಂದ 37 ಸ್ಥಾನಗಳ ಲೆಕ್ಕಾಚಾರ ನೋಡಿ. ಜಯಲಲಿತಾ ನಿಧನದ ನಂತರ 2016ರಲ್ಲಿ ಜಯಲಲಿತಾ ಅವರು ತೀರು ಹೋದರು. ಅದಾದ ಬಳಿಕ ಎಐಎಡಿಎಂಕೆ ತನ್ನ ಪಕ್ಷವನ್ನು ಉಳಿಸ್ಕೊಳ್ಳೋದಕ್ಕೇ ಕಷ್ಟಪಡ್ತಿದೆ. ಇನ್ನು ಚುನಾವಣೆ ಫೇಸ್ ಮಾಡೋದು ಎಲ್ಲಿಂದ ಬಂತು? ಈ ಸಮೀಕ್ಷೆ ನಿಜವಾದರೆ ಎಐಎಡಿಎಂಕೆ ಮತ್ತು ಟಿವಿಕೆ ಮೈತ್ರಿ ಆಗತ್ತಾ ಅಂತ ಅಂದರೆ ಒಳ್ಳೆ ನಂಬರ್ಸ್ ವಿಜಯ್ ಹತ್ರ ಬಂದು ಇವ್ರ ಹತ್ರನೂ ತಕ್ಕ ಮಟ್ಟಿಗೆ ಒಂದು 60-65 ನಂಬರ್ ಬಂದರೆ ಇಬ್ಬರದ್ದು ಮೈತ್ರಿ ಆಗತ್ತಾ ಅನ್ನೋದು ಕುತೂಹಲ. ಟಿವಿಕೆ ಜೊತೆ ಮಾತುಕತೆಗೆ ಎಐಎಡಿಎಂಕೆ ಒಲವು ತೋರಿಸ್ತಾ ಇದೆ. ನೋಡಿ, ಎಐಎಡಿಎಂಕೆ ನಾಯಕರು ಫಸ್ಟಿಂದ ಕೂಡ ವಿಜಯ್ ವಿಚಾರದಲ್ಲಿ ತುಂಬ ಸಾಫ್ಟ್ ಇದ್ದಾರೆ. ಆಮೇಲೆ ಎಐಎಡಿಎಂಕೆ ಜೊತೆಗೆ BJP ಇದೆ ಅನ್ನೋದು ಬಿಟ್ಟರೆ ಎಐಡಿಎಂಕೆ ಮತ್ತು ಟಿವಿಕೆದು ಐಡಿಯಾಲಜಿ ಸೇಮ್ ಇದೆ. ದ್ರಾವಿಡಿಯನ್ ಪಾಲಿಟಿಕ್ಸನ್ನೇ ಇಬ್ಬರು ಮಾಡ್ಕೊಂಡು ಬಂದಿದ್ದಾರೆ. ವಿಜಯ್ಗೆ ಏನಂದರೆ ಇವರು BJP ಜೊತೆಗಿದ್ದಾರೆ ಅನ್ನುವಂತಹ ಇರುಸು ಮುರುಸು. ಯಾಕಂದರೆ BJP ಸಿದ್ಧಾಂತ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ. ಸೊ ಲಾಭ ಯಾರಿಗೆ, ಇನ್ಯಾರಿಗೆ ನಷ್ಟ ಅಂತ ನೋಡಿದಾಗ ಈ ಬಾರಿ ಮಹಿಳೆಯರು ಹೆಚ್ಚು ಮತವನ್ನು ಚಲಾಯಿಸಿದ್ದಾರೆ. 85.76% ಮತವನ್ನು ಚಲಾಯಿಸಿದ್ದಾರೆ. ಪಶ್ಚಿಮ ತಮಿಳುನಾಡಿನ ಕರೂರು, ಸೇಲಂ ಇಲ್ಲೆಲ್ಲ, ಈ ಸೇಲಂ ಎಲ್ಲ ಇದೆಯಲ್ಲ, ಇದು ಎಐಎಡಿಎಂಕೆಯ ಭದ್ರಕೋಟೆ ಮುಂಚೆ. ಈಗೇನು ಅನ್ನೋದನ್ನು ನಾವು ರಿಸಲ್ಟಲ್ಲಿ ನೋಡಬೇಕಾಗತ್ತೆ. ಆ ಅನಾಲಿಸಿಸ್ ಕೂಡ ನಾವು ಮುಂದಿನ ಹಂತದಲ್ಲಿ ಕೊಡ್ತೀವಿ ಒನ್ಸ್ ಟ್ರೆಂಡ್ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ. ಡಿಎಂಕೆ, ಎಐಎಡಿಎಂಕೆ, ಟಿವಿಕೆ ಮಧ್ಯೆ ಮತ ಇಬ್ಬಾಗ ಆಗತ್ತಾ ಅನ್ನೋದು ಪ್ರಶ್ನೆ. ಲಾಸ್ಟ್ ಟೈಮ್ ಏನಾಗಿತ್ತು ಅನ್ನೋದನ್ನು ಹೇಳ್ಬಿಡ್ತೀವಿ. ಡಿಎಂಕೆ 141 ಸ್ಥಾನಗಳಲ್ಲಿ ಪ್ರಚಂಡ ಗೆಲುವನ್ನು ಸಾಧಿಸಿತ್ತು. ಕಾಂಗ್ರೆಸ್ ಜೂನಿಯರ್ ಪಾರ್ಟ್ನರ್ ರೀತಿಯಲ್ಲಿ ಕಾಣಿಸ್ತು ನಮಗೆ. 18 ಸ್ಥಾನಗಳನ್ನು ಗೆದ್ಕೊಳ್ತು. ಅಣ್ಣಾ ಡಿಎಂಕೆ 71, BJP 4 ಸ್ಥಾನಗಳನ್ನು ಗೆಲ್ತು. ಅದು ಫ್ಲೂಕು ಅಂತ ಅಂತಾರೆ.